ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ. ಇಂದು ನಾನು ಒಂದು ಹೇರ್ ಪ್ಯಾಕ್ ಬಗ್ಗೆ ನಿಮಗೆ ಹೇಳೋಣ ಅಂತ. ನೋಡಿ, ಈ ಹೇರ್ ಪ್ಯಾಕಲ್ಲಿ ನಾವು ಅಗಸೆ ಬೀಜ ಮತ್ತು ಕರಿ ಎಳ್ಳು ಮತ್ತು ಆಮ್ಲ ಪುಡಿ, ಕೆಂಪು ದಾಸವಾಳದ ಪುಡಿ ಮತ್ತು ಒಂದು ಎಲಗ, ಹಾಗೆ ಶೀಗೆ ಪುಡಿ, ಇದನ್ನೆಲ್ಲ ನಾವು ಮಿಕ್ಸಿ ಮಾಡ್ಕೊಂಬಿಡಬೇಕು. ಈ ಥರ ಸಣ್ಣಕ್ಕೆ ಫೈನ್ ಪೌಡ್ರ್ ಆಗಿಬಿಡ್ತು ಅಂದರೆ ಇದನ್ನು ನಾವು ಮೆಹಂದಿ ಜೊತೆ, ನಿಮ್ಮ ತಲೆಗೆ ಎಷ್ಟು ಬೇಕೋ ಮೆಹಂದಿ, ಸೊ ಅಷ್ಟನ್ನು ನೀವು ಮೆಹಂದಿ ಹಾಕ್ಕೊಂಡು ಇದನ್ನು 1 ಸ್ಪೂನ್ ಇಲ್ಲ 2 ಸ್ಪೂನ್ ಹಾಕಿ ಮೊಸರಲ್ಲಿ ಕಲಿಸ್ಬೇಕು. ಮೊಸರು ಹಾಕಿ ಕಲಸಿದ್ರೆ ರಾತ್ರಿ ಎಲ್ಲ ಕಲಸಿಟ್ಬಿಟ್ರೆ ಬೆಳಗ್ಗೆಗೆ ಏನಾಗುತ್ತೆ, ತುಂಬ ಚೆನ್ನಾಗಿ ನೆಂದಿರುತ್ತೆ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದನ್ನು ನಾವು ತಲೆಗೆ ಹಚ್ಚೋದ್ರಿಂದ ತಲೆ ಕೂದಲು ಉದುರೋದು 100% ಕಡಿಮೆ ಆಗುತ್ತೆ. ಮತ್ತು ವೈಟ್ ಹೇರ್ಸು ಬರ್ತಾ ಬರ್ತಾ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಹೇರ್ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಿಜವಾಗ್ಲೂ ಇದು ತುಂಬ ಯೂಸ್ಫುಲ್ ಪ್ಯಾಕ್. ಟ್ರೈ ಮಾಡಿ ಒಂದು ಸಾರಿ, ಯಾಕೆಂದರೆ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಸೊ ಹಾಗಾಗಿ ನಾನು ಬಳಸ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಹೆಲ್ಪ್ಫುಲ್ ಆಗಿದೆ. ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್. ಯಾಕೆಂದರೆ ಇದು ನೈಟ್ ಲಾಗ್ ಆಗಿರೋದ್ರಿಂದ ನಾನೆಲ್ಲ ರಾತ್ರಿ ರೆಡಿ ಮಾಡಿರೋದ್ರಿಂದ ಇದೆಲ್ಲ ರೆಡಿ ಮಾಡಿಟ್ಟೆ. ಅದ್ರ ಜೊತೆ ಬಾದಾಮಿ ಮತ್ತು ಒಂದು 7-8 ದ್ರಾಕ್ಷಿ, ಒಂದು ತತ್ತಿನ ನೆನೆಸ್ಕೊಂಡಿದ್ದೀನಿ, ನಾನು ಒಬ್ಬಳೇ ತಿನ್ನೋದಲ್ವಾ. ಸೊ ಹಾಗಾಗಿ ನೆಕ್ಸ್ಟ್ ಮಂಡೇ ಮಾರ್ನಿಂಗ್ ನೋಡಿ ರೆಡಿಯಾಗಿದೆ. ಯಾಕೆಂದರೆ ಇದು ಸಂಡೇ ಮತ್ತು ಮಂಡೇ ಲಾಗ್ ಆಗಿರೋದ್ರಿಂದ ಇಲ್ಲಿ ನೋಡಿ ನೆನೆಸಿರೋ ಬಾದಾಮಿ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ, ದ್ರಾಕ್ಷಿ ಉತ್ತತ್ತಿ ಕೂಡ ಎಷ್ಟು ಚೆನ್ನಾಗಿ ನೆಂದಿದೆ. ನಾವು ಎಲ್ಲದನ್ನೂ ಬೆಳಗ್ಗೆ ತಿನ್ನೋಕ್ಕಾಗೋದಿಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ಓಡಾಡ್ಕೊಂಡು ತಿಂತಿರ್ತೀನಿ. ನೋಡಿ ಈ ರೀತಿ ಮೆಹಂದಿನ ನಾವು ಚೆನ್ನಾಗಿ ಹೇರ್ಗೆ ಅಪ್ಲೈ ಮಾಡಿಬಿಟ್ಟು ಒಂದು 2 ಅವರ್ಸ್ ಬಿಟ್ಬಿಟ್ರೆ ಸಾಕು. ತುಂಬ ಹೊತ್ತು ಬಿಡಬಾರ್ದು, ಎಲ್ಲ ಒಣಗಿಬಿಟ್ರೆ ಕೂದಲು ಕಿತ್ಕೊಂಡ್ಬರುತ್ತೆ. ಸೊ ಹಾಗಾಗಿ ಒಂದು 2 ಅವರ್ಸ್ ಇನ್ನೂ ಹಸಿ ಇರುವಾಗಲೇ ನಾವು ವಾಶ್ ಮಾಡಿಬಿಟ್ರೆ ನೋಡಿ ಹೇರ್ಸ್ ಎಷ್ಟು ಸ್ಮೂತಾಗಿ, ಎಷ್ಟು ಸಾಫ್ಟಾಗಿ ಮತ್ತು ಸಿಲ್ಕಿ ಥರ ಕಾಣಿಸುತ್ತೆ. ಇದು ನಾನು ತುಂಬ ಚೆನ್ನಾಗಿ ಬಳಸಿದ್ದೀನಿ ಮತ್ತು ತುಂಬ ಚೆನ್ನಾಗಿ ನನಗೆ ಯೂಸ್ ಆಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಅಷ್ಟೇ ಅಲ್ಲದೆ ಮಂಡೇ ಮಾರ್ನಿಂಗ್ ನಾನು ಟಿಫನ್ಗೆ ಅವರೆಕಾಳು ಉಪ್ಪಿಟ್ಟು ಮಾಡಿದೆ. ಅವರೆಕಾಳು ಉಪ್ಪಿಟ್ಟು ತುಂಬ ಅಂದರೆ ತುಂಬ ರುಚಿಯಾಗಿ ಬಂತು. ಅದರ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ. ನಾನು 2 ಲೋಟ ಗೋಧಿ ರವೆ ತೊಗೊಂಡಿದ್ದೀನಿ. ಯಾಕೆಂದರೆ ನಾನು ಉದುರಾಗಿರ್ತಕ್ಕಂಥ ಉಪ್ಪಿಟ್ಟನ್ನು ಮಾಡಿದೆ. ಸಾಫ್ಟಾಗಿ ಮೆತ್ತಗಿರೋ ಉಪ್ಪಿಟ್ಟು ತಿಂದು ತಿಂದು ಯಾಕೋ ಬೇಜಾರಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಉದುರಾಗಿರೋ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ 2 ಲೋಟ ಗೋಧಿ ರವೆನ ತೊಗೊಂಡು ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಹಾಕಿ ನೀವು ಹುರ್ಕೊಳ್ಳಿ. ಚೆನ್ನಾಗಿ ಕೆಂಪು ಹುರಿಬೇಕು. ಯಾವತ್ತು ರವೆ ಚೆನ್ನಾಗಿ ಹುರಿದ್ರೆ ಮಾತ್ರ ಉಪ್ಪಿಟ್ಟು ರುಚಿ ಬರುತ್ತೆ. ಆಮೇಲೆ ನಮಗೆ ಏನೇನು ಬೇಕೋ ಅದೆಲ್ಲವನ್ನು ವೆಜಿಟಬಲ್ಸ್ನ ಹಾಕ್ಕೋಬೇಕಾಗುತ್ತೆ. ಒಂದು ಪಾತ್ರೆಗೆ ಎಣ್ಣೆ ಕಾಯಿಸೋಕ್ಕಿಟ್ಟು ಜೀರಿಗೆ ಸಾಸಿವೆ ಹಾಕ್ಕೊಂಡು ಅದು ಚಟ್ಪಟ್ ಅಂದಮೇಲೆ ನೋಡಿ ಅದಕ್ಕೆ ನಾವು ಕಡಲೆಬೇಳೆ, ಶೇಂಗಾ, ಉದ್ದಿನಬೇಳೆ ಹಾಕ್ಕೋಬೇಕು. ಅಂದರೆ ಇವು ತುಂಬ ರುಚಿ ಕೊಡುತ್ತೆ. ಸೊ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗಬೇಕು ಇವು. ನಾವು ಇದ್ರ ಹಿಂದೆಯೇ ವೆಜಿಟೇಬಲ್ಸ್ ಹಾಕಿಬಿಟ್ರೆ ಇವೇನೂ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಕೆಂಪಗಾದಮೇಲೆ ಒಂದೊಂದೇ ನಾವು ವೆಜಿಟೇಬಲ್ಸ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾನಿಲ್ಲಿ ಒಂದು ಆಲೂ ಹಾಕಿದ್ದೀನಿ, ಮತ್ತು ಆನಿಯನ್ನು, ಹಾಗೆ ಕ್ಯಾರೆಟು ಮತ್ತು ಬೀನ್ಸು. ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವೇನು ಮಾಡಬೇಕು, ಸ್ವಲ್ಪ ಒಂದು ಕಪ್ ಅವರೆಕಾಳು ತೊಗೊಂಡಿದ್ದೀನಿ. ಸೊ ಅದನ್ನು ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ. ನಾನೇನು ನೈಟೇನು ಹಾಕಿಲ್ಲ, ಬೆಳಗ್ಗೆ ನಾನು ಅವರೆಕಾಳು ಉಪ್ಪಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಲ್ಲ. ಸೊ ಆವಾಗ ನೆನೆಸಿಟ್ಟು ಮೆಹಂದಿ ಹಚ್ಕೊಂಡು ಸ್ನಾನ ಮಾಡಿ ಬಂದು ಸೊ ಉಪ್ಪಿಟ್ಟಿಗೆ ರೆಡಿ ಮಾಡಿದೆ. ಸೊ ಅಷ್ಟರಲ್ಲಿ ಸ್ವಲ್ಪ ನೆಂದಿತ್ತು, ಸಾಕು. ಬೇಕಾದಷ್ಟು ಚೆನ್ನಾಗಿಯೇ ಅದು ಆಯಿಲಲ್ಲಿ ಫ್ರೈ ಆಗಿಬಿಡುತ್ತೆ, ಏನು ತೊಂದರೆ ಇಲ್ಲ. ಸೊ ನೋಡಿ ಒಂದು ಬಟ್ಲು ಅವರೆಕಾಳನ್ನ ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಕೂಡ ಬಂತದ್ದು. ಇದು ಫ್ರೈ ಆದಮೇಲೆ ನಾವು ಈಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ ತರಕಾರಿ, ಅಷ್ಟೇ, ಇನ್ನೇನಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನಂತರ ಇದಕ್ಕೆ ಕರಿಬೇವು ಹಾಕಿ ಇನ್ನೂ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಸೊ ಇದೆಲ್ಲ ಆದಮೇಲೆ ನಾವು ಇದಕ್ಕೆ ಬೇಕಾದರೆ ಸಕ್ಕರೆ ಆ್ಯಡ್ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ, ತೊಂದರೆ ಇಲ್ಲ. ಸೊ ಹೀಗೆ ಎಲ್ಲ ರೆಡಿ ಆದಮೇಲೆ ತರಕಾರಿ ಎಲ್ಲ ಬೆಂದ ಮೇಲೆ ಇದಕ್ಕೆ ನೀರನ್ನು ನಾವು 2 ಲೋಟ ಉಪ್ಪಿಟ್ಟಿನ ರವೆ ತೊಗೊಂಡಿರೋದ್ರಿಂದ 4 ಲೋಟ ನೀರು ಹಾಕಿದ್ದೀನಿ. ಅದಕ್ಕಿಂತ ಜಾಸ್ತಿ ಹಾಕಿಲ್ಲ, ಅದಕ್ಕಿಂತ ಕಡಿಮೆ ಹಾಕಿಲ್ಲ. ಯಾಕೆಂದರೆ ನಾನು ಮಾಡ್ತಾ ಇರೋದು ಉದುರಾಗಿರ್ತಕ್ಕಂಥ ಉಪ್ಪಿಟ್ಟು. ಸೊ ಹಾಗಾಗಿ ಸಮ ತೊಗೊಂಡಿದ್ದೀನಿ. ಅಥವಾ ನೀವು ಮೆತ್ತಗೆ ಮಾಡಬೇಕಂದ್ರೆ 2 ಲೋಟಕ್ಕೆ 6 ಲೋಟ 5.5 ಲೋಟ ನೀರು ಹಾಕ್ಕೊಂಡ್ರೆ ತುಂಬ ಮೆತ್ತಗಾಗುತ್ತೆ, ತುಂಬ ರುಚಿಯಾಗುತ್ತೆ. ಆಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು ಮತ್ತು ಹಸಿ ಕೊಬ್ಬರಿ, ಸೊ ಇದನ್ನು ಹಾಕ್ಕೊಂಡು ಇದು ಕುದಿಯೋಕ್ಕೆ ಬಿಟ್ಟೆ.
ಹಾಗೆಯೇ ಹಸಿಮೆಣಸಿಕಾಯಿ ಪೇಸ್ಟು ನಾನು ಚಟ್ನಿ ಹಾಕ್ಕೊಂಡಿದ್ದೀನಿ, ಹಸಿಮೆಣಸಿಕಾಯಿ ಚಟ್ನಿ ಮಾಡಿಟ್ಟಿರ್ತೀವಲ್ಲ, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ಹಸಿಮೆಣಸಿಕಾಯಿ ಪೇಸ್ಟನ್ನ ಹಾಕ್ಕೊಂಡ್ರೆ ಬಿಫೋರ್ ಅಂದರೆ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿ. ನಾನು ಹಾಗೆ ಚಟ್ನಿ ಹಾಕಿರೋದ್ರಿಂದ ಆಲ್ರೆಡಿ ಹುರಿದು ಎಲ್ಲ ರೆಡಿ ಮಾಡಿಟ್ಟಿರ್ತೀವಲ್ಲ, ಸೊ ಹಾಗಾಗಿ ನಾನು ನೀರು ಕುದಿಯೋವಾಗ ಹಾಕ್ಕೊಂಡೆ. ಏನು ತೊಂದರೆ ಇಲ್ಲ, ಚೆನ್ನಾಗೇ ಇರುತ್ತೆ. ಇಲ್ಲಾಂದರೆ ನಾವು ಪೇಸ್ಟ್ ಮಾಡಿದರೆ ಮಾತ್ರ ಮೊದಲೇ ಹಾಕ್ಕೋಬೇಕು, ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈ ರೀತಿ ನೋಡಿ ಎಷ್ಟು ಕರೆಕ್ಟಾಗಿ ಬರುತ್ತೆ ಅಂದರೆ ಉಪ್ಪಿಟ್ಟು. ಸೊ 2 ಲೋಟ ರವೆಗೆ 4 ಲೋಟ ನೀರನ್ನು ಹಾಕ್ಕೊಂಬಿಟ್ರೆ ಅಷ್ಟು ಚೆನ್ನಾಗಿ ಉದುರಾಗಿ ಉಪ್ಪಿಟ್ಟು ಬರುತ್ತೆ. ತುಂಬ ಅಂದರೆ ತುಂಬ ರುಚಿಯಾಗುತ್ತೆ. ನೀವೊಂದು ಸಾರಿ ಮಾಡಿಕೊಂಡು ತಿನ್ನಿ, ಅವರೆಕಾಳು ಉಪ್ಪಿಟ್ಟು ಸಖತ್ತಾಗಿರುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ